ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿವಿಗೆ ಯೂಟ್ಯೂಬ್ ಚಾನೆಲ್. ಇವತ್ತು ಕ್ರೈಸ್ ಹಾಗೂ HSTRನ ಪೇಪರ್ 1 ಅದರಲ್ಲಿ ಜನರಲ್ ಕನ್ನಡ ವರ್ಣಮಾಲೆ ಹಾಗೂ ನಾಮಪದಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 9 ಅಕ್ಷರಗಳಿದೆ. ಸೊ ಅದರಲ್ಲಿ ನಾವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು. ಸ್ವರಗಳೆಷ್ಟಿದೆ? 13. ವ್ಯಂಜನಾಕ್ಷರಗಳು 34, ಯೋಗವಾಹಗಳು 2. ಆಯಿತಾ? ಸ್ವರಗಳಲ್ಲಂದರೆ ಯಾವ್ನೇನು ಅಂತ ನೋಡೋಣ ಇವಾಗ. ಸೊ ಸ್ವರಗಳಂತಂದರೆ ಸ್ವತಂತ್ರವಾದ ಸ್ಪಷ್ಟವಾದ ಉಚ್ಚಾರಣೆಯನ್ನು ಹೊಂದಿರುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತಾರೆ. ಅಂದರೆ ಯಾವುದೇ ರೀತಿ ಬೇರೆ ಒಂದು ಪದದ ಸಪೋರ್ಟ್ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ಪ್ರೊನೌನ್ಸ್ ಮಾಡುವಂಥ ಅಕ್ಷರಗಳು. ಆ ಇಂದ ಅವ್ವರೆಗೂ. ಸೊ ಟೋಟಲ್ ಎಷ್ಟಿದೆ? 13 ಇರುತ್ತೆ. ಆಯಿತಾ? ಸೊ ಅದರಲ್ಲಿ ಇಂಪಾರ್ಟೆಂಟ್ ಇದು ಕ್ವಶನ್ ಕೇಳೋ ಸಾಧ್ಯತೆ ಹೆಚ್ಚಿರುತ್ತೆ. ಸಂಧ್ಯಕ್ಷರಗಳು ಯಾವುದು ಅಂತ ಕೇಳ್ತಾರೆ. ಸಂಧ್ಯಕ್ಷರಗಳು ಅಂದರೆ ಐ ಮತ್ತು ಔನ ನಾವು ಸಂಧ್ಯಕ್ಷರಗಳು ಅಂತ ಕರಿತೀವಿ. ಸೊ ಮತ್ತು ಸ್ವರಗಳಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ ಮತ್ತು ಪ್ಲುತ ಸ್ವರ ಅಂತ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಹ್ರಸ್ವ ಸ್ವರ ಅಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಸೊ ಅದೆಷ್ಟಿದೆ? 6. ದೀರ್ಘ ಸ್ವರಗಳು ಅಂದರೆ 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳು. ಅದಕ್ಕೆ ಆ ಇಂದ ಅವ್ವರೆಗೂ ಇದೆ. ಸೊ ಅದೆಷ್ಟಿದೆ? ಟೋಟಲ್ 7. ಸೊ ಇವೆರಡೂ ಸೇರಿದಾಗ ನಮಗೆ ಎಷ್ಟು ಸಿಗುತ್ತೆ? 13 ಅಲ್ವಾ? ಸೊ ನೆಕ್ಸ್ಟ್ ಇನ್ನೊಂದಿದೆ, ಇನ್ನೂ ದೀರ್ಘ ಸ್ವರವನ್ನೇ ಇನ್ನೂ ಎಳೆದು ಉಚ್ಚರಿಸುವ ಪ್ಲುತ ಸ್ವರ ಅಂತ ಹೇಳ್ತೀವಿ ಅದನ್ನು. ಅಂದರೆ 3 ಮಾತ್ರಾ ಕಾಲ 3 ಅಥವಾ ಹೆಚ್ಚು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತದೆ. ಫಾರ್ ಎಕ್ಸಾಂಪಲ್ ಅಣ್ಣ, ತಮ್ಮ, ಗೆಳೆಯ ಅಂತ ಹೇಳ್ತೀವಲ್ಲ ಆ ಥರ. ನೆಕ್ಸ್ಟು ವ್ಯಂಜನಗಳು. ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ಟೋಟಲ್ ವ್ಯಂಜನಾಕ್ಷರಗಳು ಎಷ್ಟಿದೆ? 34 ಅಲ್ವಾ? ನಿಮಗೆ ಗೊತ್ತು. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ, ಆಮೇಲೆ ಯಾ ಇಂದ ಳವರೆಗೆ. ಸೊ ಎಷ್ಟಿದೆ? 34 ಅಕ್ಷರಗಳಿದೆ. ಸೊ ಅದನ್ನು ನಾವೇನಂತ ಮಾಡ್ತೀವಿ? ವ್ಯಂಜನನ ಮತ್ತೆ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಒಂದು ವರ್ಗೀಯ ವ್ಯಂಜನ, ಮತ್ತೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂದರೆ ನಿಮಗೆಲ್ಲ ನೋಡಿದಾಗ ಇದರಲ್ಲೂ 5 ಲೆಟರ್ಸ್ ಇದೆ. ಸೊ ಇದರಲ್ಲೂ 5 ಲೆಟರ್ಸ್ ಅಂದರೆ ಇಷ್ಟರಲ್ಲೂ ಕೂಡ ಎಲ್ಲ 5 ಲೆಟರ್ಸೇ ಇದೆ. ಸೊ ಅದನ್ನು ನಾವು ವರ್ಗ ಅಂದರೆ ಗುಂಪು ಅಂತ ಮಾಡ್ತೀವಿ. 5 ಗುಂಪು. ಸೊ ಅದು 5 5 25. ಸೊ ವರ್ಗೀಯ ವ್ಯಂಜನಗಳು ಎಷ್ಟಿದೆ? 25. ಸೊ ಇನ್ನು ಮಿಕ್ಕಿರೋದು ಯಾ ಇಂದ ಳವರೆಗೆ ಅಲ್ವಾ? ಅದೆಷ್ಟಿದೆ? ಸೊ ಅವರ್ಗೀಯ ವ್ಯಂಜನಗಳೆಷ್ಟಿದೆ? 9. ಅದನ್ನು ಮುಂದೆ ನೋಡೋಣ. ಸೊ ಇವಾಗ ವರ್ಗೀಯ ವ್ಯಂಜನಗಳನ್ನು ಮತ್ತೆ ನಾವು 3 ವಿಧ ಮಾಡ್ತೀವಿ. ಆಯಿತಾ? ಏನು? ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ. ಇವಾಗ ನೀವೇ ನೋಡ್ತಿರ್ಬೋದು, ಇಲ್ಲಿ ಖ ಗ, ಚ ಜ, ಟ ಡ, ತ ದ, ಪ ಬ ಇವೇನಾಗುತ್ತೆ? ಅಲ್ಪ ಪ್ರಾಣಾಕ್ಷರಗಳು. ಇನ್ನು ಮಹಾಪ್ರಾಣ ಅಂತಂದರೆ ಖ ಘ, ಛ ಝ, ಠ ಢ, ಥ ಧ, ಫ ಭ ಇಷ್ಟು. ಸೊ ಇದೆಷ್ಟಿದೆ? ಅಲ್ಪ ಪ್ರಾಣಾಕ್ಷರಗಳು 10 ಇದೆ, ಮಹಾಪ್ರಾಣಾಕ್ಷರಗಳು 10 ಇದೆ. ಇನ್ನು ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು. ನೋಡ್ಬೋದು ಇಲ್ಲಿ ನೀವು. ಅನುನಾಸಿಕ ಅಂದರೆ ನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ಕರೀತಾರೆ. ಒಟ್ಟು ಎಷ್ಟಿದೆ? 5. ಯಾವುದು? ನ, ನ್ಯ, ಣ, ನ, ಮ. ಸೊ ಇವು ನಾವು ಮೂಗಿನ ಸಹಾಯದಿಂದ ಉಚ್ಚರಿಸ್ತೀವಿ. ಸೊ ಇನ್ನು ಎರಡನೇ ಭಾಗ ಬಂದು ವ್ಯಂಜನಗಳಲ್ಲಿ ಅವರ್ಗೀಯ ವ್ಯಂಜನ. ನಾನು ಆಗಲೇ ಹೇಳಿದೆ ಅದರಲ್ಲಿ ಎಷ್ಟಿದೆ? 9. ಸೊ ಯಾವುದ್ಯಾವುದು? ಯ, ರ, ಲ, ವ, ಶ, ಶ, ಸ, ಹ, ಳ. ಸೊ ಇಷ್ಟು ವ್ಯಂಜನಗಳು. ಇನ್ನು ವರ್ಣಮಾಲೆಯಲ್ಲಿ 3ನೇ ವಿಭಾಗ ಬಂದು ನಮ್ಗೆ ಯಾವುದು? ಯೋಗವಾಹಗಳು. ಅದು ಎಷ್ಟಿದೆ? 2. ಯಾವುದು? ಅನುಸ್ವಾರ ಅಂದರೆ ಅಂತ ಕರಿತೀವಲ್ಲ ಇದು. ಇನ್ನು ವಿಸರ್ಗ ಅಂದರೆ ಅಹ. ಸೊ ನಿಮಗಿದೆಲ್ಲ ಗೊತ್ತಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ವರ್ಣೋತ್ಪತ್ತಿ ಸ್ಥಾನ. ಇದು ತುಂಬ ಇಂಪಾರ್ಟೆಂಟು. ಆ್ಯಕ್ಚುಲಿ ತುಂಬ ಜನ ಮಿಸ್ ಮಾಡ್ತಾರೆ, ಇದನ್ನು ನೋಡ್ಕೊಳ್ಳೋದಿಲ್ಲ. ಬಟ್ ಇದನ್ನು ಕೇಳುವಂಥ ಸಾಧ್ಯತೆ ಅಟ್ಲೀಸ್ಟ್ 1 ಅಥವಾ 1 ಕ್ವಶನ್ ಆದರೂ ಬಂದೇ ಬರುತ್ತೆ ಇದರಿಂದ. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ.
ಸೊ ಕನ್ನಡ ವರ್ಣಮಾಲೆಯ ಅಕ್ಷರಗಳು ಬಾಯಿಯಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಉಚ್ಚರಿಸಲ್ಪಡುತ್ತವೆ ಅಲ್ವಾ, ನಿಮಗೂ ಗೊತ್ತಿದೆ. ಸೊ ಯಾವ್ಯಾವ ಅಕ್ಷರ ಎಲ್ಲೆಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ನೋಡೋಣ. ಕಂಠ್ಯಾಕ್ಷರಗಳು ಕಂಠದಲ್ಲಿ, ಫಾರ್ ಎಕ್ಸಾಂಪಲ್ ಕಂಠ ಇವಾಗಂದೆ ನೋಡಿ ನಾನೇ, ಕಂಠದಲ್ಲಿ ಹುಟ್ಟುವುದರಿಂದ ಆ ಅಕ್ಷರಗಳಿಗೆ ಕಂಠ್ಯಾಕ್ಷರಗಳು ಎಂದು ಹೆಸರು. ಯಾವುದು? ಕ. ನಿಮಗೆ ಫೀಲ್ ಆಗುತ್ತೆ, ನೀವು ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಕ, ಖ, ಗ, ಘ, ನ್ಯ, ಅ, ಆ, ಹ ಮತ್ತು ವಿಸರ್ಗ ಅಲ್ವಾ, ಅಹ ಅಂತೀವಲ್ಲ, ಅದು ಕಂಠದಲ್ಲಿ ಉತ್ಪತ್ತಿ ಆಗುತ್ತೆ. ಅದನ್ನು ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ನೆಕ್ಸ್ಟ್ ಬಂದು ತಾಲವ್ಯಾಕ್ಷರಗಳು. ತಾಲವ್ಯಾಕ್ಷರಗಳು ಅಂದರೆ ಬಾಯಿಯ ಅಂಗಳಿನ ಮುಂಭಾಗ. ತಾಲವ್ಯಾಕ್ಷರಗಳು ಅಂದರೆ ಅಂಗಳಿನ ಮುಂಭಾಗ. ಅದನ್ನು ನೀವು ಚ, ಛ ಅಂಗಳ ಯೂಸ್ ಮಾಡಿಕೊಂಡು ಪ್ರನೌನ್ಸ್ ಮಾಡುವಂಥ ವರ್ಡ್ಸ್. ಚ, ಛ, ಜ, ಝ, ನ್ಯ, ಈ, ಯ, ಶ ಅಂಗಳನ ಯೂಸ್ ಮಾಡ್ಕೊಳ್ಳೋದನ್ನ ತಾಲವ್ಯಾಕ್ಷರಗಳು ಅಂತ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಮೂರ್ಧನ್ಯಾಕ್ಷರಗಳು. ಸೊ ಮೂರ್ಧನ್ಯಾಕ್ಷರಗಳು ನಾಲಗೆಯ ಮೇಲ್ಭಾಗವಾದ ಮೂರ್ಧ, ಇದು ಅಂಗಳ. ಓಕೆ, ತಾಲುಭಾಗ ಅಂಗಳಿನ ಮುಂಭಾಗ, ಇದು ಅಂಗಳ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಸೊ ಇದು ಮೂರ್ಧನ್ಯಾಕ್ಷರ. ಠ, ಇದು ಅಂಗಳ. ನಿಮಗೆ ಪ್ರನೌನ್ಸ್ ಮಾಡ್ತಾರೆ, ನಾಲ್ಗೆ ಮಡಚಿ ಹೇಳ್ತೀರಾ. ಠ, ಠ, ಡ, ಢ, ನ, ರು, ರ, ಶ. ಇದನ್ನು ನಾವೇನಂತ ಕರಿತೀವಿ? ಮೂರ್ಧನ್ಯಾಕ್ಷರಗಳಂತ ಕರಿತೀವಿ. ಇನ್ನು ದಂತ್ಯಾಕ್ಷರಗಳು ಹೆಸರಲ್ಲೇ ಇದೆ. ದಂತ್ಯ ಅಂದರೆ ಹಲ್ಲು. ಹಲ್ಲುಗಳ ಸಹಾಯದಿಂದ ಹುಟ್ಟುವುದರಿಂದ ಈ ಅಕ್ಷರಗಳಿಗೆ ದಂತ್ಯಾಕ್ಷರಗಳು ಅಂತ ಹೇಳ್ತೀವಿ. ಯಾವುದ್ಯಾವುದು? ಥ, ಧ, ದ, ಧ, ನ, ಲ, ಸ. ಇದನ್ನು ಹಲ್ಲುಗಳ ಸಹಾಯದಿಂದ ನಾವು ಉಚ್ಚರಿಸ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಓಷ್ಠ್ಯಾಕ್ಷರಗಳು ಅಂದರೆ ತುಟಿ. ಓಷ್ಠ ಇನ್ ದ ಸೆನ್ಸ್ ತುಟಿ. ಸೊ ಅದನ್ನು ಪ, ಫ, ಬ, ಫ, ಮ, ಉ, ಅಂ. ಸೊ ಇದೆಲ್ಲ ಪದಗಳು ಬಳಸೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ? ತುಟಿ. ಇದನ್ನು ನಾವು ಓಷ್ಠ್ಯ ಅಂತ ಕರಿತೀವಿ. ನೆಕ್ಸ್ಟು ಇವಾಗ ಎರಡು ಕಾಂಬಿನೇಷನ್ ಇರುತ್ತೆ. ಸೊ ಯಾವುದು? ಕಂಠ ಮತ್ತು ತಾಲವೇ ಹೇಳಿದೆ. ಕಂಠ ಅಂತಂದ್ರೆ ಏನು? ಕಂಠ್ಯ ಮತ್ತು ತಾಲು ಎರಡೂ ಭಾಗದಿಂದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಎ, ಐ. ಇಲ್ಲಿ ನಾವು ಏನು ಕಂಠನ ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ತಾಲವ್ಯ ಅಂದರೆ ಅಂಗಳದ ಮುಂಭಾಗನೂ ಸಹ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಕಂಠೌಷ್ಠ. ಕಂಠ ಪ್ಲಸ್ ಓಷ್ಠ್ಯ. ಓಷ್ಠ್ಯ ಅಂತ ಏನು ಹೇಳಿದೆ ನಾನು? ತುಟಿ ಅಲ್ವಾ. ಸೊ ಇವಾಗ ಓ, ಔ, ಅಂದರೆ ಕಂಠ ಪ್ಲಸ್ ಓಷ್ಠ್ಯ. ಇನ್ನೊಂದು ದಂತೌಷ್ಠ್ಯ. ಹಲ್ಲು ಪ್ಲಸ್ ತುಟಿ. ಯಾವ್ಯಾವುದು? ವ ಅಂದಾಗ ನೋಡಿ, ನಿಮಗೆ ತುಟಿನೂ ಇಂಪಾರ್ಟೆಂಟು, ಹಲ್ಲಿದ್ರೂ ಕೂಡ ಇಂಪಾರ್ಟೆಂಟ್. ಸೊ ದಂತೌಷ್ಠ್ಯಾಗೆ ವ. ಸೊ ಇದನ್ನು ಮರಿಬೇಡಿ, ನೀವು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾಮಪದಗಳು. ಏನು ನಾಮಪದ ಅಂದರೆ ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು, ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು, ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು ಅಂತ ಹೇಳ್ತಾರೆ. ಸೊ ನಾಮಪದದ ವಿಧಗಳು ಯಾವುದು? ಇವಾಗೆಲ್ಲ ನೀವೆಲ್ಲ ನೋಡ್ತಿದ್ದೀರಾ. ಇಷ್ಟು ನಾಮಪದಗಳ ವಿಧಗಳು. ಅದ್ರಲ್ಲಿ ಫಸ್ಟ್ ಮತ್ತು ನಾವು ನೋಡೋಣ ವಸ್ತುವಾಚಕ ಅಥವಾ ನಾಮವಾಚಕ. ವಸ್ತುವಾಚಕ ಅಂದರೆ ಹೆಸರಲ್ಲೇ ಇದೆ, ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳು ಎನ್ನುವರು. ಆಯಿತಾ? ಸೊ ಎಕ್ಸಾಂಪಲ್ ಅಂದರೆ ಮನುಷ್ಯ, ಪ್ರಾಣಿ, ಪಕ್ಷಿ ಇವು ಚೇತನವುಳ್ಳವು. ಚೇತನವಲ್ಲದ್ದು ಅಂದರೆ ಚೇತನ ಅಂದರೆ ಪ್ರಾಣ ಇಲ್ಲದೆ ಇರುವಂಥದ್ದು. ಸೊ ನೆಲ, ಜಲ ಇದು. ಸೊ ಇದಾದಮೇಲೆ ನಾವು ವಸ್ತುವಾಚಕದಲ್ಲಿ 3 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಒಂದು ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥನಾಮ. ರೂಢನಾಮ ಹೆಸರಲ್ಲೇ ಇದೆ. ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನು ನಾವು ರೂಢನಾಮ ಅಂತ ಕರಿತೀವಿ. ಹಳ್ಳಿ, ಊರು, ನಗರ, ಪಟ್ಟಣ, ಬೆಟ್ಟ, ಕಾಡು, ಗುಡ್ಡೆ ಅವೆಲ್ಲ ನಾವೇನಂತ ಕರಿತೀವಿ? ರೂಢನಾಮ ಅಂತ ಕರಿತೀವಿ. ಅಂಕಿತನಾಮ ಅಂದರೆ ಇಟ್ಟುಕೊಂಡ ಹೆಸರುಗಳು. ಇವಾಗ ಫಾರ್ ಎಕ್ಸಾಂಪಲ್ ಹುಡುಗ ಅನ್ನೋದು ರೂಢನಾಮ ಬರುತ್ತೆ. ಅದೇ ರಾಮು ಅಂತ ಕರೆದ್ರೆ ಅದು ಅಂಕಿತನಾಮ ಬರುತ್ತೆ. ಅಂದರೆ ಹೆಸರಿಟ್ಟಿರ್ತೀವಿ. ಇವಾಗ ಹುಡುಗನ ನಾವು ಐಡೆಂಟಿಫೈ ಮಾಡೋಕ್ಕೆ ಹೆಸರಿಟ್ಟಿರ್ತೀವಿ. ಸೊ ಅದನ್ನು ನಾವೇನಂತ ಕರಿತೀವಿ? ಅಂಕಿತನಾಮ. ಬೆಂಗಳೂರು, ಕಾವೇರಿ ಇವೆಲ್ಲೇನು? ಬೆಂಗಳೂರು ನಗರ. ಕಾವೇರಿ ನದಿ. ನದಿ ಅನ್ನೋದೇನಾಗುತ್ತೆ? ರೂಢನಾಮ ಆಗುತ್ತೆ. ನಗರ ಅನ್ನೋದೇನಾಗುತ್ತೆ?
ರೂಢನಾಮ ಆಗುತ್ತೆ. ಅದೇ ಬೆಂಗಳೂರು ಅಂಕಿತನಾಮ, ಕಾವೇರಿ ಅಂಕಿತನಾಮ, ಆ ಥರ. ಸೊ ನೆಕ್ಸ್ಟ್ ಬಂದು ಅನ್ವರ್ಥನಾಮ. ಅನ್ವರ್ಥನಾಮ ಅಂದರೆ ರೂಪ, ಗುಣ, ಸ್ವಭಾವ, ವಿಶೇಷವಾದ ಅರ್ಥಕ್ಕೆ ಅನುಸಾರವಾಗಿ ನೀಡುವ ಹೆಸರುಗಳೆಲ್ಲ ಅನ್ವರ್ಥನಾಮಗಳು. ಫಾರ್ ಎಕ್ಸಾಂಪಲ್, ಕವಿ ಅಂದರೆ ಯಾರು? ಕವಿತೆಗಳನ್ನ ಬರೆಯೋರು ಅಲ್ವಾ, ಅವ್ರ ಸ್ವಭಾವ ಅದು, ಅಥವಾ ಅವ್ರ ಗುಣ ಅದು, ಅಥವಾ ಅವ್ರ ವಿಶೇಷ ಅದು. ಮೂಗ ಅಂದರೆ ಮಾತಾಡೋದಕ್ಕೆ ಬರದೇ ಇಲ್ದವನು, ಆ ಥರ. ಸನ್ಯಾಸಿ, ವೈದ್ಯ, ಶಿಕ್ಷಕ, ವ್ಯಾಪಾರಿ, ಯೋಗಿ, ವಿದ್ವಾಂಸ, ಪೂಜಾರಿ, ಕುರುಡ, ಕುಂಟ, ಇದೆಲ್ಲ ಏನಾಗುತ್ತೆ? ಅನ್ವರ್ಥನಾಮಕ್ಕೆ ಬರುತ್ತೆ. ಓಕೆ. ಸೊ ಎರಡನೇದೇನು? ಗುಣವಾಚಕ. ಗುಣವಾಚಕ ಅಂದರೆ ಹೆಸರಲ್ಲೇ ನಿಮ್ಗೆ ಆಗಲೇ ಗೊತ್ತಾಗ್ತಿದೆ, ಗುಣಗಳನ್ನ ಹೇಳುತ್ತೆ ಅಷ್ಟೆ. ಇವಾಗ ವಿಶೇಷಣ ಅಂದರೆ ವಿಶೇಷಣಗಳ ಗುಣ, ರೀತಿ, ಸ್ವಭಾವಗಳನ್ನು ಹೇಳುವ ವಿಶೇಷಣಗಳೇ ಗುಣವಾಚಕಗಳು. ವಿಶೇಷಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೋ ಅಂಥ ಶಬ್ದಗಳನ್ನು ವಿಶೇಷ್ಯಗಳು ಎಂದು ಎನ್ನುತ್ತಾರೆ. ವಿಶೇಷಣ ಅಂತ ಬಂದ್ರೇನು? ಅದರದ್ದು ಗುಣ ಆಗಿರುತ್ತೆ. ವಿಶೇಷ್ಯ ಅಂದಿರೋದಕ್ಕೆ ಅದು ಯಾವುದ್ರ ಗುಣ ಅಂತ ಬರುತ್ತೆ ಅಷ್ಟೆ, ಏನಿಲ್ಲ. ಸೊ ಸಿಹಿ ಅನ್ನೋದು ವಿಶೇಷಣ, ಆದರೆ ಸಿಹಿ ಯಾವುದ್ರದ್ದು? ಹಣ್ಣಿಂದು, ಅದು ವಿಶೇಷ ಅಲ್ವಾ, ಆ ಥರ. ಇವಾಗ ಒಳ್ಳೆಯ ಅನ್ನೋದು ಗುಣ, ಆದರೆ ಯಾವುದು ಒಳ್ಳೆಯದು? ಹುಡುಗಿಯೇ ಒಳ್ಳೆತನ ಅದು ಅಲ್ವಾ. ಸೊ ಹಾಗಾಗಿ ಹುಡುಗಿ ಅನ್ನೋದು ವಿಶೇಷ, ಇದು ಗುಣವಾಚಕ. ನೆಕ್ಸ್ಟ್ ಬಂದು ಸಂಖ್ಯಾವಾಚಕ. ಸಂಖ್ಯೆಯನ್ನು ಸೂಚಿಸುವ ಪದಗಳೇ ಸಂಖ್ಯಾವಾಚಕಗಳು. ವೆರಿ ಸಿಂಪಲ್. ಸಂಖ್ಯಾ ಅಂದರೆ ನಂಬರ್ಸ್. ಸೊ 1, 2, 10, 105, 1000, ಲಕ್ಷ, ಕೋಟಿ ಇತ್ಯಾದಿ, ಇದೆಲ್ಲ ಏನಾಗುತ್ತೆ? ಸಂಖ್ಯಾವಾಚಕ. ಇನ್ನು ಸಂಖ್ಯೇಯ ವಾಚಕ. ಸಂಖ್ಯೆಯಿಂದ ಕೂಡಿದ ಶಬ್ದಗಳೆಲ್ಲವೂ ಸಂಖ್ಯೇಯ ವಾಚಕಗಳು. ನೀವು ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಸಂಖ್ಯಾವಾಚಕದಲ್ಲಿ ಡೈರೆಕ್ಟಾಗಿ 1, 2, 3, 4, 5 ಅಂತ ಬಂದ್ಬಿಡುತ್ತೆ. ಬಟ್ ಸಂಖ್ಯೇಯ ವಾಚಕದಲ್ಲಿ ಏನಾಗುತ್ತೆ? ಒಬ್ಬ, ಒಬ್ಬಳು, ಇಬ್ಬರು, ಅಂದರೆ ಒಂದು ವರ್ಡ್, ಅಂದರೆ ಒಬ್ಬ ಮನುಷ್ಯನಿಗೆ ಅಥವಾ ಏನಾದರೂ ಒಂದು ಇದಕ್ಕೆ ಅದರೊಳಗೆ ನಂಬರ್ಸ್ ಇರುತ್ತೆ. ಸೊ ಮೂವರು ಅಂದರೆ ಅಲ್ಲಿ 3 ಜನ ವ್ಯಕ್ತಿಗಳಿದ್ದಾರೆ ಅಂತ ಅಲ್ವಾ. ಇದು 4ನೆಯ ಅಂದರೆ ಅದು 4th ಏನೋ ಒಂದು ಇವೆಂಟೋ ಅಥವಾ ಏನೋ ಒಂದು ಬುಕ್ಕೋ ಏನೋ ಒಂದಿರುತ್ತೆ. ಸೊ ಆ ಥರ. 5 ಪಂಚಾಮೃತ ಅಂದ್ರೇನು ನಿಮಗೆಲ್ಲ ಗೊತ್ತಿರೋಗಿದೆ. ಅದರಲ್ಲಿ 5 ಅಂಶಗಳಿದೆ, ಅದನ್ನು ನಾವು ಪಂಚಾಮೃತ ಅಂತ ಕರಿತೀವಿ, ಆ ಥರ. ನೆಕ್ಸ್ಟು ಭಾವನಾಮ. ಭಾವ ಅಂದರೆ ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳು. ಉದಾಹರಣೆಗೆ, ಬಿಳಿದರ ಭಾವ ಬಿಳುಪು, ಹಿರಿದರ ಭಾವ ಹಿರಿಮೆ, ನೋಡುವುದರ ಭಾವ ನೋಟ, ಆಡುವುದರ ಭಾವ ಆಟ, ಮಾಡುವುದರ ಭಾವ ಮಾಟ. ಈ ಒಂದು ನೋಟ ಅನ್ನೋ ಇದನ್ನು ಮೊನ್ನೆ ರೀಸೆಂಟ್ಲಿ ನಿನ್ನೆ ನಡೀತು ಭಾನುವಾರ. ಸೊ ವಿ ಎ ಕ್ವಶನ್ ಪೇಪರಲ್ಲಿ ಸಹ ಇದನ್ನು ಕೇಳಿದರು. ಅಂದರೆ ನೋಟ ಅನ್ನೋದು ಯಾವ ನಾಮಪದಕ್ಕೆ ಬರುತ್ತೆ? ಭಾವನಾಮ, ಸಂಖ್ಯಾವಾಚಕ, ಈ ಥರ ಎಲ್ಲ ಕೊಟ್ಟಿದ್ರು. ಅದಕ್ಕೆ ನೋಟ ಅನ್ನೋದು ಏನಾಗುತ್ತೆ? ಭಾವನಾಮ. ಇನ್ನು ಪರಿಮಾಣವಾಚಕ. ಪರಿಮಾಣ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಕ್ವಾಂಟಿಟಿ ಅಂದರೆ ಎಷ್ಟು, ಅಳತೆ. ಸೊ ಅಳತೆ, ಪರಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವಂಥದ್ದು. ಅಷ್ಟು ದೊಡ್ಡ ಮರ ಅಂತ ಹೇಳ್ತೀವಿ ಅಲ್ವಾ, ಅಥವಾ ಇಷ್ಟು ಜನನ ಅಲ್ವಾ, ಆ ಥರ ಹೇಳ್ತೀವಿ. ಅಷ್ಟು, ಇಷ್ಟು ನಿರ್ದಿಷ್ಟ ಅಳತೆಗಳನ್ನು ಹೇಳ್ತೀವಿ ಅಲ್ವಾ. ಹಲವು, ಕೆಲವು, ಎನಿತು, ಅನಿತು, ಆಸು, ಈಸು, ಈ ಥರ ಎಲ್ಲ ಏನಾಗುತ್ತೆ? ಪರಿಮಾಣ ವಾಚಕಗಳಾಗತ್ತೆ. ಸೊ ನೆಕ್ಸ್ಟು ಪ್ರಕಾರವಾಚಕಗಳು. ಪ್ರಕಾರವಾಚಕಗಳು ಅಂದರೆ ಸ್ಥಿತಿ, ವಸ್ತುಗಳ ಸ್ಥಿತಿ ಅಂತ ಹೇಳುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ಅಂತಹುದು, ಅಂಥ, ಇಂಥ ಅಂದರೆ ಪ್ರಕಾರ. ಇದು ಯಾವ ಪ್ರಕಾರ? ಈ ಥರದ್ದು, ಈ ಥರ ಅಂತ ಹೇಳ್ತೀವಲ್ಲ, ಹಾಗೆ. ಇದು ಪ್ರಕಾರವಾಚಕ. ನೆಕ್ಸ್ಟು ದಿಕ್ವಾಚಕ. ದಿಗ್ವಾಚಕ ಅಂದ್ರೇನು? ದಿಕ್ಕುಗಳು, ಹೆಸರಲ್ಲೇ ಇದೆ, ದಿಕ್ಕುಗಳನ್ನು ಸೂಚಿಸುವ ಪದಗಳೇ. ಮೂಡಣ, ಏನೇನು ನಿಮಗೆ ಏನು ಯಾವುದು ದಿಕ್ಕುಗಳು ಬರುತ್ತೆ ಅದೆಲ್ಲ ದಿಗ್ವಾಚಕ. ಈಶಾನ್ಯ, ಆಚೆ, ಈಚೆ. ಆಚೆ ಅಂದ್ರೂ ಅಲ್ವಾ, ಆಚೆ ಅಂದ್ರೂ ಆ ಡೈರೆಕ್ಷನ್ ಅಲ್ವಾ ತೋರಿಸ್ತಾರದು ನೀವು. ಈಚೆ ಅಂದ್ರೂ ಡೈರೆಕ್ಷನ್ನೇ. ಸೊ ಅದೆಲ್ಲ ಏನಾಗುತ್ತೆ? ದಿಗ್ವಾಚಕ. ನೆಕ್ಸ್ಟು ಸರ್ವನಾಮ. ಸರ್ವನಾಮ ಅಂದರೆ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವನ್ನು ಸೂಚಿಸುವ ಶಬ್ದಗಳು ಸರ್ವನಾಮಗಳು ಎನಿಸುವವು. ಎಕ್ಸಾಂಪಲ್, ಅವನು, ಅವಳು, ಅದು, ಇದು, ನೀನು, ನಾನು, ಏನು ಇತ್ಯಾದಿ. ಅದರಲ್ಲಿ ನಮಗೆ ಅಂದರೆ ಇವಾಗ ನಿಮಗೆಲ್ಲ ಗೊತ್ತಿರುತ್ತೆ ನಾಮಪದ ಅಂದ್ರೇನು.
ಅವುಗಳನ್ನು ಸೂಚಿಸಬೇಕು. ಬರೀ ನಾಮಪದ ಅಂತ ಏನು ಹೇಳಿದ್ವಿ, ಒಂದು ವಸ್ತುಗಳ ನೇಮ್ ಆಗಿರ್ಬೋದು, ಏನೋ ಒಂದು, ಇವಾಗ ಅದನ್ನು ರೂಢನಾಮ ಆಗಿರ್ಬೋದು, ಅಂಕಿತನಾಮ ಆಗಿರೋದು, ಏನಾದರೂ ಆಗಿರ್ಬೋದು. ಬಟ್ ಅದನ್ನು ಸೂಚಿಸುವಂಥ ಪದಗಳನ್ನ ನಾವೇಂತ ಕರಿತೀವಿ, ಸರ್ವನಾಮ ಅಲ್ವಾ. ಇವಾಗ ನದಿ ಅಂತ ಹೇಳ್ತೀವಿ, ಅದು ನದಿ ಅಲ್ವಾ. ಸೊ ಅದನ್ನು ಸೂಚಿಸ್ಬೇಕಲ್ಲ. ನದಿ ಅನ್ನೋದೇನು ರೂಢನಾಮ, ಅದು ಅನ್ನೋದೇನಾಗುತ್ತೆ ಸರ್ವನಾಮ ಆಗುತ್ತೆ. ಸೊ ಅದರಲ್ಲಿ ಸರ್ವನಾಮದಲ್ಲೂ ನಮಗೇನಾಗುತ್ತೆ, ಪುರುಷಾರ್ಥಕ, ಪ್ರಶ್ನಾರ್ಥಕ, ಆತ್ಮಾರ್ಥಕ ಸರ್ವನಾಮ ಅಂತ 3 ಭಾಗಗಳಾಗಿ ವಿಂಗಡಿಸ್ತೀವಿ. ಸೊ ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ 3 ಭಾಗ ಆಗುತ್ತೆ. ಒಂದು ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ. ಉತ್ತಮ ಪುರುಷ ಅಂದರೆ ನಾನು, ನಾವು. ಮಧ್ಯಮ ಪುರುಷ ಅಂದರೆ ನೀನು, ನೀವು, ಇದು ನೀವು. ಇನ್ನು ಪ್ರಥಮ ಪುರುಷ ಅಂದರೆ ಅಥವಾ ಅನ್ಯ ಪುರುಷ ಅಂದರೆ ಅವನು, ಇವನು, ಅವಳು, ಇವಳು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದು ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ ಅಂದರೆ ಮಾತನಾಡುವಾಗ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಮಾತಾಡ್ತಿರ್ಬೇಕಾದ್ರೆ ನಾನೇ ಹೇಳ್ತೀನಿ ನನ್ನ ಮನೆ ಅಂತ ಹೇಳಲ್ಲ, ನಮ್ಮ ಮನೆ ಅಂದರೆ ಈ ಥರ ಗೌರವ ತನ್ನನ್ನು ಸಹ ಗೌರವವಾಗಿ ಮತ್ತು ಬೇರೆಯವ್ರನ್ನೂ ಸಹ ಗೌರವ ಸೂಚಕವಾಗಿ ಮಾತಾಡುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ತಾವು, ಇಲ್ಲಿದೆ ನೋಡಿ, ತಾನು, ತಾವು, ತನ್ನ, ತಮ್ಮ ಅಲ್ವಾ. ನೀವು, ನಾವು, ತಾವು ಅದೆಲ್ಲ ನೀವು ಬರಲ್ಲ, ನೀವು ಮತ್ತು ನಾವು ಎಲ್ಲ ಇದಕ್ಕೆ ಬರುತ್ತೆ. ಇಲ್ಲಿ ಪುರುಷಾರ್ಥಕ, ಇಲ್ಲಿ ತಾನು ಅಂದರೆ ಗೌರವ ಆತ್ಮ ಪ್ರಶಂಸೆಯಿಂದ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ತಾವು ನೀನು ಬಂದಿಲ್ಲ ಅಂತ ಹೇಳಲ್ಲ, ತಾವು ಬಂದಿರಲಿಲ್ಲ ಅಲ್ವಾ ಅಂತ ಹೇಳ್ತೀವಿ, ಆ ಥರ. ಸೊ ಪ್ರಶ್ನಾರ್ಥಕ ಅಂದರೆ ವೆರಿ ಸಿಂಪಲ್, ಕ್ವಶನ್ ಮಾರ್ಕ್. ಏಕೆ, ಏನು, ಇದ್ಯಾಕೆ, ಹೀಗೆ, ಯಾರಿವರು, ಯಾವುದು, ಏಕೆ, ಯಾರು ಅಲ್ವಾ. ಸೊ ಇದಿಷ್ಟು ಕನ್ನಡ ವ್ಯಾಕರಣದಲ್ಲಿ ವರ್ಣಮಾಲೆ ಮತ್ತು ನಾಮಪದ. ಸೊ ಇಷ್ಟು ಫಸ್ಟ್ 2 ಪಾಯಿಂಟ್ಸ್ ನಾನು ಇವತ್ತು ಮುಗಿಸಿದ್ದೀನಿ. ಇನ್ನೊಂದು ಸ್ವಲ್ಪನೇ ಇರೋದೆಲ್ಲ ಸಂಧಿ, ಸಮಾಸ, ಇನ್ನು ಜೋಡಿ ಪದಗಳು, ಅವ್ಯಯಗಳು ಅವೆಲ್ಲ ಈಸಿ ಇರುತ್ತೆ. ಸೊ ಇನ್ನು ನಾವು ಅಪ್ಕಮಿಂಗ್ ಕ್ಲಾಸಸಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇದೆಲ್ಲ ನೀವು ನೋಟ್ಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.